ಅವರು ಹೋಗುವ ರೀತಿ ಇರ್ತಾರೆ. ನಾವು ಸೀಮಾ ಹಾಕಿದ್ವಿ. ಈಗ ಹೌದಾ? ವಿಷಯ ಎಂತ ಗೊತ್ತುಂಟ? ಏನದು? ನಾನು ಇಷ್ಟೊತ್ತ ಲಘುವಾಗಿ ಮಾತಾಡಿದ್ದು ಬರಬಾರದು. ಇಲ್ಲವಮ್ಮ. ಗಂಭೀರ ಸಮಸ್ಯೆ ಬರುವಾಗ ಅದನ್ನು ಪರಿಹರಿಸಲಿಕ್ಕೋಸ್ಕರ ಮನಸ್ಸನ್ನು ನಾವು ಅವರ ಮಾಡಿಕೊಳ್ಬೇಕು ಅಂತ ನೀವೇ ಹೇಳಿದ ಮಾತು. ಸರಿ, ಏನಂತಹ ಗಂಭೀರತೆ ಒದಗಿ ಬಂತು? ಒಬ್ಬ ಹುಡುಗ ನನ್ನ ಮಗನ ಸಮಾನ. ಸರಿ, ಮಗನಿಗೆ ಗೊತ್ತಿಲ್ಲ. ಅದು ನಿನ್ನ ನಿನ್ನ ಭಾವನೆ ಉಂಟಲ್ಲ, ಅದು ಹೆಣ್ಣಿಗಿರಬೇಕಾದ ಭಾವನೆ ಅಲ್ಲ. ನಾವು ಸ್ತ್ರೀ ರಾಜ್ಯದವರಲ್ಲವೇ? ಹೌದಪ್ಪ. ಸ್ತ್ರೀ ಮಲಯಾಳ ಹೇಳಿ ಕೇಳಿ ಸ್ತ್ರೀಯರಲ್ಲೇ ಪ್ರಧಾನವಾಗಿ ಇಟ್ಟುಕೊಂಡಿದೆ. ಹೌದಾ? ಅವನ ಜೊತೆಗೆ ಕುದುರೆ ಕುದುರೆ ಒಂದೇ. ನಾವು ಚದುರೆ ಇರುವಲ್ಲಿ ಕುದುರೆ ಬರುವುದನ್ನು ಚದುರೆ ಇದ್ದನಿಗೆ ಕುದುರೆ ಅಂತಲ್ಲ. ಸರಿ ಉಂಟು, ತಪ್ಪಲ್ಲ. ಚದುರೆ ಇದ್ದನಿಗೆ ಕುದುರೆ ಬರುತ್ತೆ. ಕುದುರೆಗೂ ಚದುರೆಗೂ ಬಹಳ ಹೊಂದಾಣಿಕೆ ಉಂಟು. ಒಂದು ಅಕ್ಷರಗಳಲ್ಲಿ ಸಾಮ್ಯತೆಗಳೆನ್ನುವಂಥದ್ದು ಬರುತ್ತದೆ. ಮತ್ತು ಕುದುರೆಗೂ ಚದುರೆಗೂ ಏನು ಹೊಂದಾಣಿಕೆ ಗೊತ್ತಾ ನಿನಗೆ? ಕುದುರೆಗೆ ಬೇಕಾದ ಹಾಗೆ ಹುರುಳಿ ಕೊಟ್ಟು, ಅದನ್ನು ಬೇಕಾದ ಹಾಗೆ ಹುಲ್ಲು ಹಿಂಡಿ ಕೊಟ್ಟು, ಅದನ್ನು ಯಾರು ಆರೈಕೆ ಮಾಡ್ತಾರೆ ಅದರ ಯಜಮಾನ, ಅವನ ಮೇಲೆ ಎಲ್ಲ ಕುದುರೆಗೆ ಪ್ರೀತಿ. ಮತ್ತೆ ಯಾರು ಆ ಕುದುರೆಯನ್ನು ಬಲವಾಗಿ ವೇಗವಾಗಿ ಓಡಿಸುತ್ತಾನ ಅವನ ಮೇಲೆ ಕುದುರೆಗೆ ಪ್ರೀತಿ. ಹೆಣ್ಣು ಹಾಗೆ ಅರ್ಥ ಮಾಡಿ. ಎಲ್ಲ ಅರ್ಥವಿಸಿಕೊಂಡಾಗಿದೆ. ಕೆಲವರು ಸಭೆಯಲ್ಲಿ ಯಾವಾಗ ಇರುವುದಿಲ್ಲ ಹೊಸ ಬರೀತಾರೆ. ಸರಿ ಸರಿ, ಸ್ವಲ್ಪ ವಿಷಯ ಗೊತ್ತಾಗಬೇಕಲ್ವಾ? ಸರಿ, ಏನದು? ನಿಮ್ಮ ಹತ್ರ ನಾವು ಏನು ಹೇಳಿದ್ರು ಕೂಡ ಒಂದೇ ದಿವಸ 3 ವೇದಿಕೆಗಳಲ್ಲಿ ಬಂದು ನೀವು ರಕ್ಷಣೆ ಮಾಡಬೇಕು ಪ್ರಜೆಗಳನ್ನು ಅಂತ ಹೇಳಿದರೆ ಆಶ್ವಾಸನೆ ಕೊಟ್ಟಾಗ ತಪ್ಪಿದ್ದೊಳ್ತಾರೆ. ಆ ವಿಶ್ವಾಸದಿಂದ ಏನಾದ್ರೂ ಆಗಲಿ, ಆ ಹುಡುಗ ಯಾರಾದ್ರೂ ಆಗಲಿ, ಎಂತ ಕಿರೀಟ ಉಟ್ಕೊಂಡು ಬರ್ಲಿ, ಎಂತ ಮೀಸೆ ಇಟ್ಕೊಂಡು ಬರ್ಲಿ, ನಾನು ಕೆಲಸ ಮಾಡಿದೆ ನೋಡಿ. ಏನು? ಕುದುರೆಯ ಹಣೆಯಲ್ಲಿ ಒಂದು ಲೇಖನೆ. ಲೇಖ ಇತ್ತ ಕೊಡು, ಇತ್ತ ಕೊಡು.